ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಅಭ್ಯಾಸ ಕರ್ನಾಟಕ ಯೂಟ್ಯೂಬ್ ಚಾನಲ್. ಅಂತೂ ಇಂತೂ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದೆ. 7ನೇ ತಾರೀಕು ಬರುತ್ತೆ ಅನ್ಕೊಂಡಿದ್ವಿ, 8ಕ್ಕೆ ಬರುತ್ತೆ ಅನ್ಕೊಂಡ್ವಿ, 9ಕ್ಕೆ ಬರುತ್ತೆ ಅನ್ಕೊಂಡ್ವಿ. ಫೈನಲಿ 10th ಬಂದಿದೆ ಅಲ್ವಾ? ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದೆ. ಹೇಗ್ ಚೆಕ್ ಮಾಡೋದು? ಇದೇನ್ ದೊಡ್ಡ ಬ್ರಹ್ಮ ವಿದ್ಯೆ ಅಲ್ಲ, ಎಲ್ರು ಚೆಕ್ ಮಾಡಿರ್ತೀರಾ. ಹೇಗ್ ಚೆಕ್ ಮಾಡೋದು ಅಂತ ಒಂದ್ ಸಣ್ಣ ವಿಡಿಯೋದಲ್ಲಿ ನೋಡ್ಕೊ ಬಂದ್ಬೇಡ, ಓಕೆನಾ? ಹೌ ಟು ಚೆಕ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್. ಕೆಎ ವೆಬ್ಸೈಟ್ ಗೆ ನೀವು ಹೋದ್ರೆ ನೋಡಿ, ಪ್ರವೇಶ ಅಂತ ಇದೆ. ಫಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ UGCET 2024 ನೀವು ತಗೊಂಡ್ರೆ UGCET 2024 ಅಣಕು ಸೀಟು ಹಂಚಿಕೆ ಫಲಿತಾಂಶ 10/8/2024 ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಹೇಳಿದ್ರು 6 ಗಂಟೆ ಒಳಗ್ ಬರುತ್ತೆ ಅಂತ. ಇಲ್ಲಿ ಈ ಲಿಂಕ್ ನ ಎನೇಬಲ್ ಮಾಡಿದ್ದಾರೆ ಇವತ್ತು. ಇಲ್ಲಿ ಚೆಕ್ ಮಾಡ್ಕೋಬಹುದು. ಹೇಗೆ ಅಂದ್ರೆ ನೋಡಿ, ಈ ತರ ಓಪನ್ ಆಗುತ್ತೆ. ಸಿಟಿ ನಂಬರ್ ನ ಎಂಟ್ರಿ ಮಾಡ್ಬೇಕು. ಯಾವ ಸಿಟಿ ನಂಬರ್ ಅಂದ್ರೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಇರುತ್ತೆ ಅಲ್ವಾ, ಆ ಸಿಟಿ ನಂಬರ್ ನ ಎಂಟ್ರಿ ಮಾಡಿ ಅಪ್ಲಿಕೇಶನ್ ನಂಬರ್ ಅವು ಇವು ಎಲ್ಲ ಹಾಕಿದ್ರೆ ಇನ್ವ್ಯಾಲಿಡ್ ಅಂತಾನೆ ತೋರ್ಸೋದು. ಸಿಟಿ ನಂಬರ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಇರುವಂತ ಸಿಟಿ ನಂಬರ್ ನ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಟ್ರೆ ನಿಮ್ಗೆ ನೆಕ್ಸ್ಟ್ ರಿಸಲ್ಟ್ ತೋರ್ಸುತ್ತೆ. ಓಕೆನಾ? ನಿಮ್ ಸಿಟಿ ನಂಬರ್ ಏನ ನೋಡಿ, ನಿಮ್ ಹೆಸರನ್ನ ನೋಡಿ, ಆಮೇಲೆ ನೋಡಿ ಇವೆಲ್ಲಾ ಕ್ಯಾಟಗರಿ ಇವೆಲ್ಲಾ ಬ್ರಾಂಚಸ್ಗೂ ನೀವು ಹೋಗ್ಬೋದು. ಎಷ್ಟು ರ್ಯಾಂಕಿಂಗ್ ಇದೆ ಅಂತ ತೋರಿಸಿದೆ ಇಲ್ಲಿ. ನೀವ್ ಸೆಲೆಕ್ಟ್ ಮಾಡಿದ್ ಯಾವ್ದು ಡಿಸಿಪ್ಲಿನ್ ಅಂತ ಅಂದ್ರೆ ನೀವು ಸೆಲೆಕ್ಟ್ ಮಾಡಿದ ಇಂಜಿನಿಯರಿಂಗ್ ಅಥವಾ BSc ನರ್ಸಿಂಗ್ ಯಾವ್ದು ಅಂತ ಇಲ್ಲಿ ತೋರ್ಸಿರುತ್ತೆ. ಈ ಮಗು ಬಂದು ಇಂಜಿನಿಯರಿಂಗ್ ಸೆಲೆಕ್ಟ್ ಮಾಡಿರೋದು. ಕಾಲೇಜ್ ಅಲಾಟ್ ಆಗಿರೋದು ಯಾವ್ದು? ಆದಿತ್ಯ ಕಾಲೇಜು ಯಲಹಂಕದಲ್ಲಿ. ಯಾವ ಕೋರ್ಸು? ಇಲ್ಲಿ ನೋಡಿ, ಕೋರ್ಸ್ ಇಲ್ಲೆಲ್ಲೂ ಮೆನ್ಷನ್ ಆಗಿಲ್ಲ ಅಂತ ಅನ್ಕೋಬೇಡಿ, ಇಲ್ಲಿದೆ CA ಅಂತ ಇದೆ. ಇದು ಬಂದು ಕಾಲೇಜ್ ಕೋಡ್ E297 ಅನ್ನೋದು ಕಾಲೇಜ್ ಕೋಡ್. CA ಅಂತಂದ್ರೆ ಯಾವ ಕೋರ್ಸು ಅಂತ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ AI ಇದು CA ಅಂದ್ರೆ. ಓಕೆನಾ? ಕ್ಯಾಟಗರಿ ಅಲಾಟೆಡ್ GMLA ಸಿಕ್ಕಿದೆ. ಸೀರಿಯಲ್ ನಂಬರ್ ಅಂದ್ರೆ 60ನೇ ಆಪ್ಷನ್ ಇದು. ಈ ಕಾಲೇಜ್ ಬಂದು 60ನೇ ಆಪ್ಷನ್. ನಿಮ್ಗೆ ಖುಷಿ ಇದ್ರೆ ಏನು ಚೇಂಜಸ್ ಮಾಡಕ್ ಹೋಗ್ಬೇಡಿ, ಹಿಂಗೆ ಇರ್ಲಿ. ಅಥವಾ ಇದಕ್ಕಿಂತ ಬೆಟರ್ ಕಾಲೇಜ್ ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಎಲ್ಲವನ್ನು ಹೇಳ್ತೀವಿ. ನೋಡಿ, ಏನೇನ್ ಮಾಡ್ಬೇಕು ಏನೇನ್ ಮಾಡ್ಬಾರ್ದು ಅಂತ ನೋಟ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ದಿಸ್ ಈಸ್ ಓನ್ಲಿ ಎ ಮಾಕ್ ಸೀಟ್ ಅಲಾಟ್ಮೆಂಟ್. ಇದನ್ನ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಕೆಲವು ಮಕ್ಳಿಗೆ ಇನ್ನ ಇನ್ವ್ಯಾಲಿಡ್ ಅಂತ ತೋರಿಸ್ತಾ ಇರುತ್ತೆ, ಕೆಲವೊಬ್ರಿಗೆ ಇನ್ನ ಕಾಲೇಜ್ ಡಿಸ್ಪ್ಲೇ ಆಗಿರಲ್ಲ, ಇನ್ ಕೆಲವ್ರಿಗೆ ಯಾರಿಗೂನು ಇಲ್ಲಿ ಅಮೌಂಟ್ ಡಿಸ್ಪ್ಲೇ ಆಗಿಲ್ಲ. ಡೋಂಟ್ ವರಿ, ಆಯ್ತಾ? ರುಪೀಸ್ ಅಂತ ಆದ್ಮೇಲೆ ಹಂಗೆ ಇದೆ, ಯಾರಿಗೂ ಅದು ಡಿಸ್ಪ್ಲೇ ಆಗಿಲ್ಲ. ಇದು ಜಸ್ಟ್ ಮಾಕ್ ಅಲಾಟ್ಮೆಂಟ್ ಅಷ್ಟೇ. ಇದು ಫಸ್ಟ್ ಮಾಕ್ ಅಲಾಟ್ಮೆಂಟ್. ನಿಮ್ಗಿನ್ನ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಸಹ ಬಿಡ್ತಾರೆ. ಓಕೆನಾ? ನೀವೀಗ ಹೋಗ್ಬಿಟ್ಟು ಕಾಲೇಜಲ್ಲಿ ರಿಪೋರ್ಟ್ ಮಾಡ್ಕೊಳ್ಳೋದು, ಅಡ್ಮಿಷನ್ ಆಗೋದು, ಬ್ಯಾಂಕ್ ಅಲ್ಲಿ ಅಮೌಂಟ್ ಕಟ್ಟೋದು ಅವೆಲ್ಲ ಏನು ತಲೆನೋವಿಲ್ಲ ಸದ್ಯಕ್ಕೆ. ಆರಾಮಾಗಿ ಏನ್ ರಿಸಲ್ಟ್ ಬಂದಿದೆ ಅದನ್ನ ಚೆಕ್ ಮಾಡಿ. ಓಕೆನಾ? ಕಾಲೇಜ್ ಶುಡ್ ನಾಟ್ ಅಡ್ಮಿಟ್ ದ ಕ್ಯಾಂಡಿಡೇಟ್ಸ್ ಅಗೇನ್ಸ್ಟ್ ದಿಸ್ ಮಾಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್. ಇದನ್ನ ನೋಡ್ಬಿಟ್ಟು ನಿಮ್ಗೆ ಕಾಲೇಜರು ಬನ್ನಿಯಪ್ಪ ನಮ್ ಕಾಲೇಜ್ಗೆ ಅಡ್ಮಿಷನ್ ತಗೊಳ್ಳಿ ಅಂತ ಯಾರು ಕರಿಯಲ್ಲಪ್ಪ. ಓಕೆನಾ? ಇಸ್ ಜಸ್ಟ್ ಎ ಮಾಕ್ ಅಲಾಟ್ಮೆಂಟ್, ಟೆಂಪ್ರವರಿ ಅಂತ, ಪ್ರಾವಿಷನಲ್ ಅಂತ. ಓಕೆನಾ? ಕ್ಯಾಂಡಿಡೇಟ್ಸ್ ಕ್ಯಾನ್, ಈಗ ನಿಮ್ಗೆ ಇದು ಇಷ್ಟ ಆಗಿಲ್ಲ, ನಿಮ್ಗೆ ಕಾಲೇಜ್ ಏನಾದ್ರು ಬೇರೆ ಕಾಲೇಜ್ ಬೇಕಿತ್ತು ಅಂತ ಅಂದ್ರೆ ನೀವು ಇದನ್ನ ಏನ್ ಮಾಡ್ಬೋದು, ಆರ್ಡರ್ ಮಾಡ್ಕೋಬಹುದು, ಮಾಡಿಫೈ ಮಾಡ್ಬೋದು. ಅಥವಾ ನಂಗೆ ಈ ಕಾಲೇಜ್ ಸಿಗೋದೇ ಇಲ್ಲ ಅಂತ ನಿಮ್ಗೆ ಕಟ್ ಆಫ್ ಅಲ್ಲಿ ಗೊತ್ತಾಗಿದ್ರೆ ಡಿಲೀಟ್ ಸಹ ಮಾಡ್ಬೋದು. ಅರ್ಥ ಆಯ್ತಾ? ಬೇರೆ ಯಾವ್ದೋ ಕಾಲೇಜ್ ನೀವು ಫಸ್ಟ್ ಪ್ರಿಯಾರಿಟಿ ಕೊಡ್ಬೋದು, ಆಡ್ ಕೂಡ ಮಾಡ್ಬೋದು, ಡಿಲೀಟ್ ಕೂಡ ಮಾಡ್ಬೋದು. ಓಕೆನಾ? ನಿಮ್ ಇಷ್ಟ, ನಿಮ್ ಆರ್ಡರ್ ಆಫ್ ಪ್ರಿಯಾರಿಟಿನಲ್ಲಿ ನೀವು ಕೊಡ್ತಾ ಹೋಗ್ಬೋದು. ಅದೇ ನಿಮ್ಗೆ ಇಲ್ಲಿ ಥರ್ಡ್ ಪಾಯಿಂಟ್ ಹೇಳಿರೋದು. ದೆನ್ ಕೀಪ್ ವಿಸಿಟಿಂಗ್ KEA ವೆಬ್ಸೈಟ್ ರಿಗಾರ್ಡಿಂಗ್ ಅಪ್ಡೇಟ್ಸ್ ಆನ್ ಸೀಟ್ ಅಲಾಟ್ಮೆಂಟ್ ಶೆಡ್ಯೂಲ್, ಇನ್ಸ್ಟ್ರಕ್ಷನ್, ಸೀಟ್ ಮೆಟ್ರಿಕ್ಸ್. ದಿನಕ್ಕೆ ಒಂದ್ 3 ಸತಿ KEA ವೆಬ್ಸೈಟ್ ನ ಚೆಕ್ ಮಾಡ್ತಿದ್ರೆ ನಿಮ್ಗೆ ಅಪ್ಡೇಟ್ಸ್ ಯಾವ ಯೂಟ್ಯೂಬ್ ಚಾನಲ್ ಬೇಡ, ಏನು ಬೇಡ, ಅದಕ್ಕಿಂತ ಬೇಗ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಓಕೆನಾ? ಆಪ್ಷನ್ ಎಂಟರ್ ಬೈ ದ ಕ್ಯಾಂಡಿಡೇಟ್ ಟಿಲ್ 4/23/59 ಅಂದ್ರೆ 11/59 ಈಸ್ ಓನ್ಲಿ ಕನ್ಸಿಡರ್ ಫಾರ್ ಮಾಕ್ ಅಲಾಟ್ಮೆಂಟ್. ಅಂದ್ರೆ ನಿಮ್ಗೆ ಲಾಸ್ಟ್ ಡೇಟ್ ಇದ್ದಿದ್ ಯಾವತ್ತು? 4ನೇ ತಾರೀಕಲ್ವಾ? ಅವತ್ತು 11/59 ಯಾರ್ಯಾರು ಎಂಟ್ರಿ ಮಾಡಿದ್ರೆ ಅದನ್ನ ಕನ್ಸಿಡರ್ ಮಾಡ್ಕೊಂಡು ಮಾಕ್ ಅಲಾಟ್ಮೆಂಟ್ ಮಾಡಿದ್ದಾರೆ. ಓಕೆನಾ? ಡೋಂಟ್ ವರಿ, ಸೆಕೆಂಡ್ ಅಲಾಟ್ಮೆಂಟ್ ನು ಬಿಡ್ತಾರೆ. ಈಗ ಏನೋ ಚೇಂಜಸ್ ಮಾಡೋ ತರ ಇದ್ರೆ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದೇ ತರ ನಿಮ್ಗೆ ಅಪ್ಡೇಟ್ಸ್ಗೋಸ್ಕರ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಯಾರಿಗೆ ನೀಡಿದೆ ಅವ್ರಿಗೆ ವಿಡಿಯೋಸ್ ನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.